ಸುಲಭವಾಗಿ ದುಡ್ಡು ಮಾಡ್ಬೇಕಾ? ಹೇಗ್ ಮಾಡ್ಬೇಕು ಸುಲಭವಾಗಿ? ಸೊ ನಮ್ಮ ಮನಿ ಮಂತ್ರದಲ್ಲಿ ಅದಕ್ಕೆ ಆದಂತಹ ತಂತ್ರಗಳಿದೆ. ಸೊ ಆ ಒಂದು ತಂತ್ರಗಳು ಯಾವ್ಯಾವ್ದು ಏನೇನು ಅಂತ ಹೇಳಿ ನಾವು ಇಂದಿನ ಎಪಿಸೋಡ್ಗಳಲ್ಲಿ ಒಂದು 2-3 ತಂತ್ರಗಳನ್ನ ಹೇಳ್ಕೊಟ್ಟಿದೀವಿ. ಆದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಯಾವ ತಂತ್ರನ ನಾವು ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯೊಂದಿಗೆ ನಾವು ಮಾತಾಡಿ ಯಾವ ತಂತ್ರ ಅಂತ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ASRS ಮನಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಏನ್ ಹೇಳ್ತಿದ್ದೀರಾ ನಮ್ಮ ವೀಕ್ಷಕರಿಗೆ? ಇವತ್ತಿನ ಸಂಚಿಕೆಯಲ್ಲಿ ಶ್ರೀಮಂತರ ಆಗಬೇಕು ಅಂತ ನಾವು ಮನಸ್ಸು ಮಾಡಿದ್ದೀವಿ, ಆದ್ರೆ ಕನಸು ಕಾಣ್ತಾ ಇಲ್ಲ. ಖಂಡಿತ ಗುರುಜಿ, ಅಂದ್ರೆ ಯಾವ್ಯಾವ ರೀತಿ ಕನ್ಸ್ ಕಾಣ್ಬೇಕು ಅಂತ? ಈಗ ಸಾಮಾನ್ಯವಾಗಿ ನಾವು ಯಾವ ರೀತಿ ಕನಸನ್ನು ಕಾಣ್ತೀವಿ? ಏನಾದ್ರು ದೇವದ ಕನ್ಸ್ ಬೀಳುತ್ತೆ, ದೇವದ್ ಬರುತ್ತೆ, ಇಲ್ಲ ಆಕ್ಸಿಡೆಂಟ್ ಆಗಿರೋ ಕನಸು, ಇಲ್ಲ ಅಂತಂದ್ರೆ ನೀರಲ್ಲಿ ಬಿದ್ದೋಗಿರೋ ಕನಸು, ಇಲ್ಲ ಅಂದ್ರೆ ನೀರಿನ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇರುವಂತ ಕನಸು, ಮತ್ತೆ ಈ ಹಾವಿನ ಕನಸು, ಹಾವುಗಳ ಕನಸು, ಉತ್ತುಗಳ ಕನಸು, ಮನೆ ಹತ್ರನೇ ಬಂದಂಗೆ ಕನ್ಸು ಬರುತ್ತೆ, ಮತ್ತೆ ಹೊರಗಡೆ ಗೆಜ್ಜೆ ಸೌಂಡ್ ಕೇಳ್ದಂಗೆ. ಅದು ಹೇಗೆ ಕನ್ಸು ಬೀಳ್ತಾ ಇರುತ್ತೆ ಅಥವಾ ನಾವೇ ನಂಬ್ಕೊಂಡ್ ಮಲ್ಗಿರ್ತೀವ ಗುರುಜಿ? ಮತ್ತೆ ಏನ್ ಮಾಡ್ತಾರಂದ್ರೆ, ಈ ಪೇಪರ್ ಅನ್ನು ಓದ್ತಾರಲ್ವಾ, ಅವ್ರ ನಮ್ಮ ಕಣ್ಣೆಲ್ಲ ಎಲ್ಲೋಗುತ್ತೆ ಅಂತಂದ್ರೆ ಆ ಆಕ್ಸಿಡೆಂಟ್ ಕಡೆ. ನಾವು ಒಂದು ಪೇಪರ್ ಅನ್ನ ನೋಡ್ತೀವಿ, ಆ ಪೇಜಲ್ಲಿ ನೋಡಿದಾಗ ನಮ್ಗೆ ಇಲ್ಲ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ನಾವು ಅದ್ರ ಕಡೆ ಗಮನ ಹೋಗುತ್ತೆ. ಹೌದು. ಇಲ್ಲ ಎಲ್ಲೋ ಒಂದು ಜಗಳ ಆಗ್ತಾ ಇರುತ್ತೆ, ಜಗಳ ಆಡಿ ಆ ಪೇಜಲ್ಲಿ ಹೆಡ್ಲೈನ್ ಅಲ್ಲಿ ಹಾಕಿರ್ತಾರೆ, ಏನು ಇಂಥ ಕಡೆ ಜಗಳ ಆಗಿದೆ, ಗಲಾಟೆ ಆಗಿದೆ, ಇಂಥ ಕಡೆ ಕೊಲೆ ಆಗಿದೆ ಅಂತ ಹಾಕಿರ್ತಾರೆ. ಫಸ್ಟ್ ನಾವು ಓದೋದೇನನ್ನ ಅದನ್ನೇ ನೋಡ್ತೀವಿ, ಮತ್ತೆ ಅದೇ ಪೇಜನ್ನೇ ಓದ್ತೀವಿ. ನಂತರ ಏನಾಗುತ್ತೆ ಅಂತಂದ್ರೆ, ನಮ್ಮ ಸುತ್ತಲೂ ನಮ್ಮ ಜನಸಾಮಾನ್ಯರಲ್ಲಿ ಮಾತಾಡ್ಕೊಳೋದೇನು, ಅಲ್ಲಿ ಹೋಗ್ತಾ ಇದ್ದೆ, ಭಯ ಆಗ್ಬಿಡ್ತು, ಕತ್ಲಾಯ್ತು, ಕರೆಂಟ್ ಹೊಟ್ಟೋಯ್ತು, ಅಲ್ಲಿ ಭಯ ಆಯ್ತು ಅಂತ ಮಾತಾಡ್ಕೊತೀವಿ ಅಲ್ವಾ. ಮತ್ತೆ ನೀರು ಮೊನ್ನೆ ಮಳೆ ಬಿದ್ದಿತ್ತಲ್ವ, ಆ ಕಾಲುವೆನಲ್ಲಿ ನೀರು ಬರ್ತಾ ಇದ್ದಿದ್ ನೋಡಿದ್ರೆ ನಾನೆಲ್ಲೋ ಅಲ್ಲೇ ಬಿದ್ದೋಗಿದ್ದೀನಿ ಅನ್ಸ್ಬಿಟ್ಟಿತ್ತು ಅಲ್ವಾ. ಆ ರೋಡ್ ದಾಟೋದಿಕ್ಕೆ ಆಗಿಲ್ಲ, ಆ ರಸ್ತೆಯನ್ನ ದಾಟೋದಿಕ್ಕೆ ಆಗಿಲ್ಲ, ಅಷ್ಟು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಇದೇ ತರ ಮಾತುಗಳನ್ನ ನಾವು ಮಾತಾಡ್ತಾ ಇರ್ತೀವಿ, ಎಲ್ಲ ನೆಗೆಟಿವ್ಸ್ನೇ ಮಾತಾಡ್ತಾ ಇರ್ತೀವಿ. ನಾವು ಏನನ್ನ ಮಾತಾಡ್ತೀವೋ ನಮ್ಮ ಮನಸ್ಸು ಅದನ್ನ ಕೇಂದ್ರೀಕರಿಸುತ್ತೆ. ಕೇಂದ್ರೀಕರಿಸಿ ಅಲ್ಲಿ ಆ ಮೆಮೊರಿಯಲ್ಲಿ ಸ್ಟಾಕ್ ಆಗಿರ್ತದೆ. ಸ್ಟಾಕ್ ಆಗಿರ್ಬೇಕಾಗಿದ್ರೆ ಅದು ನೀವು ಮಲಗಿದಾಗ ಅದು ಒಂದೊಂದು ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈಗ ನಮ್ಗೆ ಹಾವು ಬಂತು ಅಂತಂದ್ರೆ ನಮ್ಗೇನಕ್ಕೆ ಹಾವು ಬರ್ಬೇಕು, ನಮಗೇನ್ ಕನ್ಸಲ್ಲಿ ಕಾಣಿಸ್ಬೇಕು ಅಲ್ವಾ. ನಮ್ಗೆ ಉತ್ತ ಕಾಣಿಸ್ತು ಅಂದ್ರೆ ನಮ್ಗೇನ್ ಕನ್ಸಲ್ಲಿ ಕಾಣಿಸ್ಬೇಕು ಅಲ್ವಾ. ಯಾಕೆ ಅಂತಂದ್ರೆ ಅದನ್ನ ನಾವು ಕೇಳಿರ್ತೀವಿ, ಅದನ್ನ ನೋಡಿರ್ತೀವಿ, ಅದು ಅದೇ ಸಿಚುವೇಶನ್ಸ್ ಏನಾಗಿರುತ್ತೆ ನಮ್ಮ ತಲೆಯಲ್ಲಿ ಫೀಡ್ ಆಗಿರುತ್ತೆ. ನಾವು ಮಲಗಿದಾಗ ಅದೇ ಕನಸುಗಳನ್ನೇ ಕಾಣ್ತೀವಿ. ಈ ರೀತಿಯಾಗಿ ಕನಸು ಕಾಣೋದನ್ನ ಬಿಟ್ಟು ನಾವು ಯಾವ ರೀತಿ ಕನಸನ್ನ ಕಾಣಬೇಕು ಅಂತಂದ್ರೆ, ದುಡ್ಡು ಇಲ್ಲದವನು ಕನಸು ಕಾಣಬೇಕು, ದುಡ್ಡು ಬಂದ ಹಾಗೆ. ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಕನಸು ಕಾಣ್ಬೇಕಾಗಿರೋದು ಏನಂತಂದ್ರೆ, ನಿಮ್ಮ ಹತ್ರ ದುಡ್ಡು ಬಂದಿದೆ, ನಾನು ದುಡ್ಡನ್ನ ಇಡ್ಕೊಂಡಿದ್ದೀನಿ, ದುಡ್ಡನ್ನ ಲೆಕ್ಕ ಇಡ್ತಾ ಇದ್ದೀನಿ, ದುಡ್ಡನ್ನ ಎತ್ತಿಡ್ತಾ ಇದ್ದೀನಿ, ದುಡ್ಡನ್ನ ನೋಡ್ತಾ ಇದ್ದೀನಿ, ಈ ಕನಸು ಕಾಣಬೇಕು. ಬಂಗಾರ ಇಲ್ಲದವರು ಕನಸು ಕಾಣಬೇಕು. ಬಂಗಾರ ನಮ್ಮ ಮನೆಗೆ ಬಂದಿದೆ, ಆ ಬಂಗಾರವನ್ನ ನೋಡ್ತಾ ಇದ್ದೀವಿ, ಆ ಬಂಗಾರವನ್ನ ಮುಟ್ತಾ ಇದ್ದೀವಿ, ಆ ಬಂಗಾರವನ್ನ ನಾವು ಮೈ ಮೇಲೆ ಧರಿಸ್ತಾ ಇದ್ದೀವಿ. ಈ ರೀತಿಯಾದಂತ ಕನಸನ್ನ ಕಾಣಬೇಕು. ಈಗ ನಮಗೆ ಮನೆ ಇಲ್ಲ, ಮನೆ ಇಲ್ದಿದ್ದವ್ರು ಯಾವ ರೀತಿ ಕನಸು ಕಾಣ್ಬೇಕು ಅಂತಂದ್ರೆ, ನಾವೊಂದು ಮನೆಯನ್ನ ಕೊಂಡಿದ್ದೀವಿ, ಆ ಮನೆಯಲ್ಲಿ ನಾವು ಇದ್ದೀವಿ, ಆ ಮನೆಯಲ್ಲಿ ಸೋಫಾ ಯಾವ ಕಡೆ ಇದೆ, ಆ ಮನೆಯಲ್ಲಿ ವಾಶ್ರೂಮ್ ಯಾವ ಕಡೆ ಇದೆ, ಆ ಮನೆಯಲ್ಲಿ ಬೆಡ್ರೂಮ್ ಯಾವ ಕಡೆ ಇದೆ, ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿದೆ, ಆ ಕಿಚನ್ ಎಷ್ಟು ಸುಂದರವಾಗಿದೆ, ಆ ಓದುವ ಕೊಠಡಿ ಎಷ್ಟು ಸುಂದರವಾಗಿದೆ, ಮನೆ ಮುಂದೆ ಏನೆಲ್ಲ ಇದೆ, ಆ ಮನೆ ಮುಂದೆ ಗಿಡಗಳನ್ನ ಇಟ್ಟಿದ್ದೀವ, ಯಾವ ಥರ ಗಿಡ ಇಟ್ಟಿದ್ದೀವಿ, ಆ ಗಿಡದಲ್ಲಿ ಯಾವ ಥರ ಹೂವು ಬಿಟ್ಟಿದೆ, ಅದನ್ನೆಲ್ಲ ಕನಸನ್ನು ಕಾಣಬೇಕು. ಆ ರೀತಿಯಾಗಿ ಕನಸನ್ನು ಕಾಣಬೇಕು. ನಿಮಗೆ ಕಾರ್ ಇಲ್ಲ,
ನೀವ್ ಯಾವ ರೀತಿ ಕನಸನ್ನ ಕಾಣ್ಬೇಕು? ಕಾರನ್ನ ನಾವು ಕೊಂಡ ರೀತಿಯಾಗಿ ನಾವು ಕೊಂಡಿದ್ದೀವಿ, ಕಾರನ್ನ ಪರ್ಚೇಸ್ ಮಾಡಿದ್ದೀವಿ, ಆ ಕಾರಲ್ಲಿ ಕುಳಿತುಕೊಂಡ ಹಾಗೆ, ಆ ಕಾರನ್ನ ನಮ್ಮ ಮನೆಗೆ ತಂದ ಹಾಗೆ ಕನಸು ಕಾಣ್ಬೇಕು. ನಾವ್ ಅದನ್ನ ತಗೊಂಡೋಗಿ ಒಂದು ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾ ಇದ್ದೀವಿ, ಮತ್ತೆ ಮನೆ ಹತ್ರ ತಗೊಂಡ್ಬಂದಿದ್ದೀವಿ. ಆ ಕಾರ್ ಯಾವ ತರ ಇದೆ, ಆ ಕಾರ್ ಎಷ್ಟು ಸುಂದರವಾಗಿದೆ, ಇದನ್ನ ಕನಸು ಕಾಣಬೇಕು. ಅವರ ಕನಸಲ್ಲಿ ಇದು ಬರ್ಬೇಕು. ದುಡ್ಡಿಲ್ಲದವನಿಗೆ ದುಡ್ಡು ಬರ್ಬೇಕು, ಬಂಗಾರ ಇಲ್ಲದವನಿಗೆ ಬಂಗಾರ ಬರ್ಬೇಕು, ಕಾರ್ ಇಲ್ದವನಿಗೆ ಕಾರ್ ಬರ್ಬೇಕು, ಮನೆ ಇಲ್ದಿದ್ದವನಿಗೆ ಮನೆ ಬರ್ಬೇಕು. ಇದು ಎಲ್ಲ ಇಲ್ಲದೆ ಎಲ್ಲ ಕನಸುಗಳನ್ನ ಕಾಣ್ಬೇಕು ಅಂತಂದಾಗ ಅವರ ಮನಸ್ಸಿನಲ್ಲಿ ದೃಢತೆ ಇರಬೇಕು. ದೃಢತೆ ಅಂತಂದ್ರೆ ಏನಮ್ಮ ಅಂತಂದ್ರೆ, ಅವರು ಸದಾ ಅದನ್ನ ನೋಡಿರ್ಬೇಕು, ಸದಾ ಅದನ್ನ ಆಕರ್ಷಣೆ ಮಾಡಿರ್ಬೇಕು. ಆಗೇನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಅದು ಕುಳಿತುಕೊಳ್ಳುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ಒಂದು ಕಾರ್ ಹೋಗ್ತಾ ಇದೆ, ಆ ಕಾರನ್ನ ನಾವು ನೋಡಿದ್ದೀವಿ. ಆ ಕಾರನ್ನು ನೋಡಿದ ತಕ್ಷಣ ನಾವೇನ್ ಅನ್ಕೊಬೇಕು ಅಂತಂದ್ರೆ, ನಮ್ಮಂತವ್ರಿಗೆಲ್ಲ ಈ ಕಾರು ಅನ್ಬಾರ್ದು. ಅರ್ಥ ಆಯ್ತಾ? ನಾನ್ ಯಾವ ಕಾಲಕ್ಕೆ ಈ ಕಾರ್ ಕೊಂಳ್ತೀನಿ ಅನ್ಬಾರ್ದು. ನಾವೇನ್ ಅನ್ಬೇಕಂದ್ರೆ, ನಾನು ಇದೇ ತರ ಕಾರನ್ನೇ ಕೊಳ್ತೀನಿ, ನಾನು ಶೋರೂಮ್ ಕಾರನ್ನ ಕೊಳ್ತೀನಿ ಅನ್ನೋದು ನಮ್ಮ ಮೈಂಡ್ ಬರ್ಬೇಕು. ಒಂದು ಮನೆಯನ್ನು ನೋಡ್ತೀವಿ, ಆ ಮನೆಗೆ ಹೋಗಿರ್ತೀವಿ, ಆ ಮನೆಯೆಲ್ಲ ನೋಡ್ಬಿಟ್ಟು ಅಯ್ಯ ನಾನ್ ಯಾವ ಕಾಲಕ್ಕೆ ಈ ತರ ಮನೆ ಕಟ್ತೀನಿ, ಅದು ಬರಬಾರ್ದು. ನಾನು ಒಂದ್ ದಿವ್ಸ ಈ ಮನೆ ಕಟ್ತೀನಿ, ನಾನು ಒಂದಲ್ಲ ಒಂದ್ ದಿವ್ಸ ಈ ತರ ಮನೆನೇ ಕಟ್ತೀನಿ, ಇನ್ನೂ ಚೆನ್ನಾಗಿರೋದೇ ಕಟ್ತೀನಿ ಅನ್ನೋ ಭಾವನೆ ಬರ್ಬೇಕು. ಆ ಮನೆ ಹತ್ರ ನಾನೇನ್ ಮಾಡ್ತೀನಿ, ಸುತ್ತೂನು ಒಂದು ಗಿರ್ಲ್ಸ್ ಅನ್ನ ಹಾಕಿರ್ತೀನಿ, ಅದರ ಮುಂದ್ಗಡೆ ಪಾಟ್ಗಳನ್ನ ಇಡ್ತೀನಿ. ಆ ಪಾಟ್ಗಳಲ್ಲಿ ಒಳ್ಳೆ ಒಳ್ಳೆ ಹೂಗಳು ಬಿಡುವಂತ ಗಿಡಗಳನ್ನ ನಾನು ಬೆಳೆಸ್ತೀನಿ. ಆ ಮನೆ ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನ ನಿನ್ ಕನಸು ಕಾಣಬೇಕು. ಆ ರೀತಿ ಕನಸು ಕಾಣಬೇಕಾಗಿದ್ರೆ ನಾವು ಸದಾ ಅದನ್ನ ಸ್ಮರಿಸ್ತಾ ಇರಬೇಕು. ಸ್ಮರಣೆ ಅಂದ್ರೆ ಗೊತ್ತಲ್ವಾ? ಆ ರೀತಿ ನಾವು ಸ್ಮರಿಸ್ತಾ ಇದ್ರೆ ನಮ್ಗೆ ಆ ಕನಸು ಬರುತ್ತೆ. ಈಗ ಬಂಗಾರವನ್ನ ಯಾರೋ ಧರಿಸಿರ್ತಾರೆ, ಅದನ್ನ ನೋಡಿದಾಗ ನಾವು ಅಸಹ್ಯ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು. ಅದನ್ನ ನೋಡಿ ನಾವ್ ಏನಂತ ಹೇಳ್ಬೇಕು ಅಂತಂದ್ರೆ, ಈ ರೀತಿ ಬಂಗಾರ ನಾನು ಹಾಕ್ಬೇಕು, ಈ ರೀತಿ ಬಂಗಾರ ಹಾಕಿದ್ರೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ನಾನು ಇನ್ನೂ ಚೆನ್ನಾಗಿ ಕಾಣಿಸ್ತೀನಲ್ವಾ ಅನ್ನೋ ಭಾವನೆ ನಿನ್ನಲ್ಲಿ ಬರ್ಬೇಕು. ಈಗ ಒಂದು ಬಂಗಾರದ ಅಂಗಡಿಗೆ ಹೋಗಿದ್ದೀವಿ, ಒಂದು ಗೋಲ್ಡ್ ಶಾಪ್ಗೆ ಹೋಗಿದ್ದೀವಿ, ಅಲ್ಲಿ ನಾವೇನನ್ನ ನೋಡ್ತೀವಿ ಅಂದ್ರೆ, ಒಂದು ಸಣ್ಣ ಒಂದು 10 ಗ್ರಾಮೋ 20 ಗ್ರಾಮೋ ಆ ತರ ನೋಡೋದಲ್ಲ, ದೊಡ್ಡ ವಸ್ತುವನ್ನ, ಅಂದ್ರೆ ಒಂದು ದೊಡ್ಡದು ಒಂದು ಚೈನಾ ಪದಕ ಇಲ್ಲ ಒಂದು ಚೈನು, ಒಂದು ಬ್ರೇಸ್ಲೆಟ್ ತಗೊಂಡು ಅದನ್ನು ನೋಡ್ಬೇಕು ನಾವು. ಏನು ಇದನ್ನ ಎಷ್ಟು ದಪ್ಪ ಇದೆ, ಎಷ್ಟು ಚೆನ್ನಾಗಿದೆ, ಆ ಚೆನ್ನಾಗಿದೆ ಅನ್ನೋದು ನಿನ್ ಮನಸ್ಸಲ್ಲಿ ಬರ್ಬೇಕು. ಇದು ಚೆನ್ನಾಗಿದೆ, ಇವತ್ತೆಲ್ಲ ನಾಳೆ ನಾನು ತಗೊಳ್ತೀನಿ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ಅದ ಕನಸು ಆದಷ್ಟಗದೆ ಬರುತ್ತೆ. ಈ ರೀತಿಯಾದ ಕನಸುಗಳನ್ನ ಕಂಡಾಗ ಆ ಕನಸುಗಳೆಲ್ಲ ನನಸುಗಳಾಗೋದ್ರಲ್ಲಿ ಸಂಶಯ ಇರೋದಿಲ್ಲ, ನಿಮ್ ಮುಂದೆ ಬರುತ್ತೆ. ಅದ್ಭುತ ಗುರುಜಿ. ಸೊ ಎಲ್ರು ಅವರ ಕನಸು ನನಸು ಮಾಡೋ ಒಂದು ನಿಟ್ಟಿನಲ್ಲಿ ಇರ್ತಾರೆ ಅಂತ ಹೇಳ್ತಾ, ಗುರುಜಿ ಯಾವ್ದಾದ್ರು ತಂತ್ರಗಳಿದ್ಯಾ ನಮ್ಮ ವೀಕ್ಷಕರಿಗೆ? ಇಂದಿನ ಸಂಚಿಕೆಯಲ್ಲಿ ನಾವು ಈ ಕನಸಿನ ಬಗ್ಗೆನೇ ಒಂದು ತಂತ್ರ ಕೊಡ್ತೀನಿ ನಾನು. ಯಾವ ರೀತಿ ಅಂತಂದ್ರೆ, ನಿಮ್ಗೆ ಒಂದು ಕನಸು ಬರ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಒಳ್ಳೆ ಕನಸು ನಿಮಗೆ ಬರ್ಬೇಕು ಅಂತಂದ್ರೆ ಇವತ್ತಿನಿಂದಲೇ ನೀವು ಒಂದು ಪ್ರಯತ್ನವನ್ನು ಮಾಡಿ. ನೀವು ಮಲಗುವ ಮುಂಚೆ 10 ನಿಮಿಷ ಇಲ್ಲ 15 ನಿಮಿಷ ಮೊದಲು ಮೊಬೈಲ್ ಅನ್ನ ನೋಡ್ಬೇಡಿ, ಬೇರೆ ಏನು ಗಮನ ಇರಬಾರ್ದು. ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರನೇ ನೋಡ್ಬೇಕು, ಅದನ್ನ ಮಾತ್ರನೇ ಸ್ಮರಿಸ್ಬೇಕು, ಅದನ್ನ ಮಾತ್ರನೇ ಜ್ಞಾಪಕ ಮಾಡ್ಕೊಬೇಕು. ಈಗ ನಿಮ್ಗೆ ದುಡ್ಡು ಬೇಕಾಗಿದೆ ಅಲ್ವಾ, ದುಡ್ಡನ್ನ ತಗೊಳ್ಳಿ, ಈ ತರ ಇಟ್ಕೊಳ್ಳಿ, 10 ನಿಮಿಷ ಬೇರೆ ಏನು ಮಾಡಬೇಡಿ, ದುಡ್ಡಿನ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ದುಡ್ಡು ಬಂದ್ರೆ ನಾನು ಏನೇನ್ ಮಾಡ್ತೀನಿ, ದುಡ್ಡು ಬಂದ್ರೆ ದುಡ್ಡು ಬಂದ್ರೆ ನಾನು ಯಾವ ತರ ರಿಸೀವ್ ಮಾಡ್ಕೊಂತೀನಿ, ದುಡ್ಡನ್ನ ನಾನು ಎಲ್ಲಿ ಇಡ್ತೀನಿ, ನಾನು ಎಲ್ಲಿ ಬೀರುನಲ್ಲಿ ಇಡ್ಬೇಕು, ನಾನು ಯಾವ ತರ ಇಡಬೇಕು ಅನ್ನೋದನ್ನ ನೀವು 10 ನಿಮಿಷ ನೀವು ಮಾಡಿ ಅದನ್ನೇ ಜ್ಞಾಪಕ ಮಾಡ್ಕೊಂಡು ಮಲ್ಕೊಂಡ್ರೆ ಅದೇ ಕನಸೆ ನಿಮ್ಗೆ ಬರುತ್ತೆ. ಓಕೆ. ಸೊ ಹಂಗಾದ್ರೆ ದುಡ್ಡನ್ನ ಒಂದ್ 15 ನಿಮಿಷದ ಕಾಲ ನೋಡ್ಬೇಕು ಅಂತ ಹೇಳ್ತೀರಾ?
ದುಡ್ಡು ಬಗ್ಗೆನೇ ನೋಡೋದೇ ಅಲ್ಲ, ಅದ್ರ ಬಗ್ಗೆನೇ ಗಮನ ಇರ್ಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ಓಕೆ. ದುಡ್ಡು ಬಂದ್ರೆ ನಾನು ಎಲ್ಲಿಡ್ಬೇಕು, ಹಾ, ಯಾವ ರೀತಿ ಇಡಬೇಕು, ಯಾವ ರೀತಿ ನಾನು ದುಡ್ಡ ಬಂದ ತಕ್ಷಣ ನಾನು ಕೌಂಟ್ ಮಾಡ್ತೀನಿ, ನಾನು ಎಣಿಸೋದನ್ನ ಯಾವ ರೀತಿ ಮಾಡ್ತೀನಿ, ದುಡ್ಡು ಬಂದ್ರೆ ನಾನು ಎಷ್ಟು ಸಂತೋಷವಾಗಿರ್ತೀನಿ, ಯಾವುದೇ ಒಂದು ವಸ್ತು ಆಗಿರ್ಲಿ ಅದನ್ನ ನೀವು ಸ್ಮರಿಸ್ತಾ ಒಂದು 10 ನಿಮಿಷಗಳ ಕಾಲ ಮಾಡಿ ನಂತರ ಮಲಗಿದಾಗ ನಿಮ್ಗೆ ಅದೇ ಕನಸೆ ಬರೋದಕ್ಕೆ ದಾರಿಯಾಗುತ್ತೆ. ಸೂಪರ್ಬ್ ಗುರುಜಿ, ಸೂಪರ್ಬ್. ನಿಜ, ನಾವೆಲ್ಲ ಎಲ್ಲರಿವ ಈ ಒಂದು ಜನರೇಷನ್ ಅಲ್ಲಿ ಕೊನೆ 1 ಗಂಟೆವರೆಗೂ ಆ ಫೋನೇ ನೋಡ್ತಾ ಇರ್ತಾರೆ. ಫೋನು 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 ಅಂತ ನೋಡ್ತಾನೆ ಇರ್ತಾರೆ ಗುರುಜಿ. ಈ ಒಂದು ತಂತ್ರವನ್ನ ಮಾಡೋದಕ್ಕೆ ನಿಮ್ಗೆ ದುಡ್ಡು ಏನು ಖರ್ಚಾಗೋದಿಲ್ಲ. ನೀವಿರುವಂತ ಒಂದು ಲೋಟನ್ನ ಇಟ್ಕೊಳ್ಳಿ, ದುಡ್ಡನ್ನ ಇಟ್ಕೊಳ್ಳಿ, 5 ನಿಮಿಷ 10 ನಿಮಿಷ ನೋಡಿ ಅದನ್ನ ಸ್ಮರಣೆ ಮಾಡಿ, ಸಾಕು, ನಿಮ್ಗೆ ದುಡ್ಡು ಬರುತ್ತೆ. ಅದ್ಭುತ ಗುರುಜಿ, ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ಟಿರ್ತಾರೆ ನಮ್ಮ ವೀಕ್ಷಕರು ಇಂದಿನ ಸಂಚಿಕೆಯನ್ನ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯನ್ನ ನಾವು ದುಡ್ಡನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ಹಾಗೆ ನಾವು ಮಲಗುವ ಮುನ್ನ ನಮಗಾಗಿ ಟೈಮ್ ಕೊಟ್ಟು ಆ ಒಂದು ದುಡ್ಡನ್ನ ಸ್ಮರಿಸ್ಬೇಕು ಅಂತ ಹೇಳಿ ಒಂದು ಅದ್ಭುತವಾದಂತಹ ತಂತ್ರವನ್ನ ನಮ್ಮ ಗುರುಜಿ ಅವರು ಹೇಳಿದ್ದಾರೆ. ಹಾಗೆ ಕನಸು ನನಸಾಗ್ಬೇಕು ಅಂತ ಅಂದ್ರೆ ನೀವು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ಬೇಕು, ನನಗೆ ಒಳ್ಳೇದಾಗುತ್ತೆ ಅನ್ನೋದೇ ಯೋಚನೆ ಮಾಡ್ಬೇಕು, ಯಾವಾಗ್ಲೂ ಪಾಸಿಟಿವಿಟಿಯಲ್ಲೇ ಇರಬೇಕು. ನನಗದಾಗತ್ತಾ, ನನಗಿದಾಗಲ್ವಾ, ಯಾಕೆ ನನಗ್ ಮಾತ್ರ ಆಗಲ್ವಾ ಅಂತ ಹೇಳಿ ಕೊರಗಬಾರ್ದು, ನನಗಾಗೇ ಆಗತ್ತೆ ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲೂ ಬರ್ಬೇಕು ಅಂತ ಹೇಳ್ತಾ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿ ಅಂಜಲಿ. ನೀವು ನೋಡ್ತಾ ಇರಿ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು.